ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಅರ್ಜುನನು ತನ್ನ ಸ್ವಪ್ನದಲ್ಲಿ ಕೃಷ್ಣನೊಡನೆ ಕೈಲಾಸಕ್ಕೆ ಹೋಗಿ ಅಲ್ಲಿ ರುದ್ರನನ್ನು ಸ್ತುತಿಸಿ ಅವನನ್ನು ಪ್ರಸನ್ನನನ್ನಾಗಿ ಮಾಡಿಕೊಂಡುದು ಎಂಬ 80ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಧೃತರಾಷ್ಟ್ರ ಮಹಾರಾಜ, ಸಂಜಯನು ಹೇಳುತ್ತಿರುವನು. ದುರ್ಯೋಧನನು ಅತ್ತಲಾಗಿ ಜಯದ್ರಥನ ರಕ್ಷಣೆಗಾಗಿ ನಡೆಸಿದ ಮಂತ್ರಾಲೋಚನೆಯು ಅರ್ಜುನನಿಗೆ ತಿಳಿದ ಮೇಲೆ ಅವನು ತನ್ನ ಪ್ರತಿಜ್ಞೆಯನ್ನು ಕಾಪಾಡುವುದು ಹೇಗೆಂದು ಚಿಂತಿಸುತ್ತಾ ಹಾಗೆಯೇ ಮಯಕದಿಂದ ನಿದ್ರಿಸಿಬಿಟ್ಟನು. ಹೀಗೆ ಚಿಂತಾಕುಲನಾಗಿ ಮಲಗಿ ಕನಸಿನಲ್ಲಿಯೂ ಅದೇ ಕಳವಳದಿಂದಿದ್ದ ಆ ಅರ್ಜುನನಿಗೆ ಸ್ವಪ್ನದಲ್ಲಿ ಶ್ರೀಕೃಷ್ಣನು ಪ್ರತ್ಯಕ್ಷನಾದನು. ಕೃಷ್ಣನನ್ನು ಕಂಡೊಡನೆ ಪಾರ್ಥನು ತಾನು ಕುಳಿತಿದ್ದ ಆಸನವನ್ನು ಅವನಿಗೆ ಕೊಟ್ಟು ತಾನು ವಿನಯದಿಂದ ನಿಂತೇ ಇದ್ದನು. ಕೃಷ್ಣನು ಲೋಕತಂತ್ರಗಳನ್ನೆಲ್ಲ ತಿಳಿಯಬಲ್ಲವನಾದುದರಿಂದ ತಾನು ಆಸನದಲ್ಲಿ ಕುಳಿತು ಸಮೀಪದಲ್ಲಿ ನಿಂತಿದ್ದ ಅರ್ಜುನನನ್ನು ಕುರಿತು ಹೀಗೆಂದನು. ಅರ್ಜುನ, ನೀನು ಹೀಗೆ ದುಃಖಕ್ಕೆ ಅವಕಾಶ ಕೊಡಬಾರದು. ಕಾಲವು ಎಂತಹವರಿಗೂ ದುರ್ಜಯವು. ಕಾಲವೆಂಬುದೇ ಎಲ್ಲ ಜೀವಗಳನ್ನು ಜನನ ಮರಣಗಳಲ್ಲಿ ಕಟ್ಟಿಡುವುದು. ನಿನ್ನ ಶೋಕ ಕಾರಣವೇನು ಹೇಳು. ನಿನ್ನಂತಹ ತಿಳಿದವರು ಶೋಕಿಸಬಾರದು. ಶೋಕವೆಂಬುದು ಸಮಸ್ತ ಕಾರ್ಯಗಳನ್ನು ಕೆಡಿಸುವುದು. ಮುಂದೆ ನಡೆಯಬೇಕಾದುದೇನೋ ಅದನ್ನು ಕಾರ್ಯತಃ ನಡೆಸಲು ಪ್ರಯತ್ನಿಸು. ಶೋಕವೆಂಬುದು ಮನುಷ್ಯನಿಗೆ ದೊಡ್ಡ ಶತ್ರು. ಏಕೆಂದರೆ ದುಃಖಿಸತಕ್ಕವನು ಶತ್ರುಗಳನ್ನು ಉತ್ಸಾಹಗೊಳಿಸುವನು, ತನ್ನವರಿಗೆಲ್ಲ ಉತ್ಸಾಹವನ್ನು ತಗ್ಗಿಸುವನು. ಆದುದರಿಂದ ತಾನು ಪೂರ್ಣವಾಗಿ ಕೆಡುವನು. ಆದುದರಿಂದ ನೀನು ಶೋಕಿಸಬಾರದು ಎಂದನು. ಆಗ ಅರ್ಜುನನು ಕೃಷ್ಣನನ್ನು ಕುರಿತು, ಕೃಷ್ಣ, ನಾನು ನನ್ನ ಮಗನನ್ನು ಕೊಂದು ಆ ಪಾಪಿ ಜಯದ್ರಥನನ್ನು ನಾಳೆಯೇ ಕೊಲ್ಲುವುದಾಗಿ ಕಠಿಣ ಪ್ರತಿಜ್ಞೆಯನ್ನು ಮಾಡಿಬಿಟ್ಟನು. ನನ್ನ ಪ್ರತಿಜ್ಞೆಯನ್ನು ಕೇಳಿ ಧೃತರಾಷ್ಟ್ರ ಪುತ್ರರೆಲ್ಲರೂ ಆ ಸೈಂಧವನನ್ನು ಹೇಗಾದರೂ ಹಿಂದಿಕ್ಕಿಕೊಂಡು ನನ್ನ ಪ್ರತಿಜ್ಞೆಯನ್ನು ಮುರಿಯಬೇಕೆಂದು ಸಂಕಲ್ಪಿಸಿರುವರು. ಅವರಲ್ಲಿ ಯಾರಿಂದಲೂ ಜಯಿಸಲಾಗದ 11 ಅಕ್ಷೌಹಿಣಿ ಸೈನ್ಯಗಳುಂಟು. ಇದುವರೆಗೆ ಸತ್ತವರನ್ನು ಕಳೆದರೂ ಈಗಲೂ ಸೈನ್ಯಗಳಿಗೇನೂ ಕಡಿಮೆಯಿಲ್ಲ. ಆ ಎಲ್ಲ ಸೈನ್ಯಗಳೊಡಗೂಡಿ ಕೌರವರು ಸೈಂಧವನನ್ನು ರಕ್ಷಿಸುತ್ತಿರುವಾಗ ಅವರ ನಡುವೆ ಆ ದುರಾತ್ಮನನ್ನು ನಾವು ಕಂಡುಹಿಡಿಯುವುದಾದರೂ ಹೇಗೆ? ಆದುದರಿಂದ ನನ್ನ ಪ್ರತಿಜ್ಞೆಯನ್ನು ನಡೆಸುವುದಕ್ಕೆ ದಾರಿಯೇ ಕಾಣುವುದಿಲ್ಲ. ಪ್ರತಿಜ್ಞೆಯು ತಪ್ಪಿದ ಮೇಲೆ ನನ್ನಂತಹವನು ಹೇಗೆ ತಾನೇ ಜೀವಿಸಿರಬಹುದು? ಈ ದುಃಖ ನಿವಾರಣೆಗೆ ದಾರಿಯೇ ತೋರಲಿಲ್ಲ. ಬೆಳಗಾದೊಡನೆ ಸೂರ್ಯನೇನೋ ವೇಗದಿಂದ ಓಡುತ್ತಿರುವನು. ಹಗಲು ಕಳೆದು ಹೋಗುವುದು. ಅದಕ್ಕಾಗಿಯೇ ನಾನು ಚಿಂತಿಸುವೆನು ಎಂದನು. ಆಗ ಕೃಷ್ಣನು, ಧನಂಜಯ, ಹಿಂದೆ ಮಹೇಶ್ವರನು ಪಾಶುಪತವೆಂಬ ಉತ್ತಮಾಸ್ತ್ರದಿಂದ ದೈತ್ಯರನ್ನೆಲ್ಲ ಧನಂಜಯ ಹಿಂದೆ ಮಹೇಶ್ವರನು ಪಾಶುಪತವೆಂಬ ಉತ್ತಮಾಸ್ತ್ರದಿಂದ ದೈತ್ಯರನ್ನೆಲ್ಲ ಜಯಿಸಿದನು. ಅದು ನಿನಗೆ ತಿಳಿದಿದ್ದ ಪಕ್ಷದಲ್ಲಿ ನಾಳೆಯೇ ನೀನು ಜಯದ್ರಥನನ್ನು ಕೊಲ್ಲಬಹುದು. ಹಾಗಿಲ್ಲವೇ ಅದನ್ನು ತಿಳಿಯುವುದಕ್ಕಾಗಿ ನೀನು ಈಗಲೇ ಪ್ರಯತ್ನಿಸು. ನೀನು ಮನಸ್ಸಿನಲ್ಲಿ ಆ ವೃಷಭಧ್ವಜನನ್ನು ಸ್ಮರಿಸಿದರೆ ರುದ್ರಾನುಗ್ರಹದಿಂದ ಆ ಮಹಾಸ್ತ್ರವು ನಿನಗೆ ಲಭಿಸುವುದು ಎಂದನು. ಈ ಮಾತನ್ನು ಕೇಳಿದೊಡನೆ ಅರ್ಜುನನು ಶುದ್ಧಾಚಮನವನ್ನು ಮಾಡಿ ಬಂದು ನೆಲದ ಮೇಲೆ ಕುಳಿತು ಏಕಾಗ್ರ ಚಿತ್ತದಿಂದ ರುದ್ರನನ್ನು ಧ್ಯಾನಿಸಿದನು. ಆಗಲೇ ಶುಭಕರವಾದ ಬ್ರಾಹ್ಮ ಮುಹೂರ್ತದಲ್ಲಿ ತಾನು ಆಕಾಶದಲ್ಲಿ ಶ್ರೀಕೃಷ್ಣನೊಡನೆ ಕಲೆತು ಹಿಮವತ್ ಪರ್ವತದ ಪಾದವೆನಿಸಿದ ಮಣಿಮಂತವೆಂಬ ಪರ್ವತಕ್ಕೆ ಹೋದ ಹಾಗೆ ಕಂಡನು. ಜ್ಯೋತಿರ್ಗಣಗಳಿಂದ ತುಂಬಿ ಸಿದ್ಧಚಾರಣರಿಂದ ಸೇವಿತವಾದ ಆ ಪರ್ವತಕ್ಕೆ ಕೃಷ್ಣನು ತನ್ನ ಬಲಭುಜದ ಮೇಲೆ ಕೈಯನ್ನಿಟ್ಟು ತನ್ನನ್ನು ಅಪ್ಪಿಕೊಂಡು ಹೋಗುತ್ತಿರುವುದಾಗಿಯೂ ಅಲ್ಲಲ್ಲಿ ಆಶ್ಚರ್ಯಕರವಾದ ನೋಟವುಳ್ಳ ಹಲವು ದೃಶ್ಯಗಳನ್ನು ನೋಡುತ್ತಿರುವುದಾಗಿಯೂ ಅವನಿಗೆ ತೋರಿತು. ಉತ್ತರ ದಿಕ್ಕಿನಲ್ಲಿ ಶ್ವೇತ ಪರ್ವತವು ಕುಬೇರನಿಗೆ ವಿಹಾರ ಸ್ಥಾನವಾದ ಆ ಪ್ರದೇಶದಲ್ಲಿ ತಾವರೆ ಹೂಗಳಿಂದ ತುಂಬಿ ಸಮೃದ್ಧ ಜಲವುಳ್ಳ ಗಂಗಾ ನದಿಯು ಅವನಿಗೆ ಕಾಣಿಸಿತು. ಆ ಗಂಗಾ ನದಿಯು ಪುಷ್ಪ ಫಲಗಳಿಂದ ತುಂಬಿದ ತೀರ ವೃಕ್ಷಗಳಿಂದಲೂ ಸ್ಫಟಿಕದಂತೆ ಸ್ವಚ್ಛವಾದ ಜಲದಿಂದಲೂ ಕೂಡಿರುವುದು. ಅದರ ತೀರದ ಕಾಡುಗಳಲ್ಲಿ ಸಿಂಹ, ವ್ಯಾಘ್ರಗಳು ಮೊದಲಾದ ನಾನಾ ಮೃಗಗಳು ಸಂಚರಿಸುತ್ತಿರುವವು. ಅಲ್ಲಲ್ಲಿ ಪುಣ್ಯಾಶ್ರಮಗಳು, ನೋಟಕ್ಕೆ ಅಂದವಾದ ಹಲವು ಜಾತಿಯ ಪಕ್ಷಿಗಳು ಕಾಣುವವು. ಇವನ್ನೆಲ್ಲ ನೋಡುತ್ತಾ ಕಿನ್ನರ ಗಾನದಿಂದ ಶೋಭಿತಗಳಾದ ಮಂದರ ಪರ್ವತದ ಪ್ರದೇಶಗಳನ್ನು ಕಂಡನು.
ಚಿನ್ನ ಬೆಳ್ಳಿಯ ಶಿಖರಗಳಿಂದಲೂ ನಾನಾ ಬಗೆಯ ಜ್ಯೋತಿರ್ಲತೆಗಳಿಂದಲೂ ಪುಷ್ಪಿತವಾದ ಮಂದಾರ ವೃಕ್ಷಗಳಿಂದಲೂ ಆ ಪ್ರದೇಶಗಳು ಅತಿ ರಮ್ಯವಾಗಿದ್ದವು. ಆಮೇಲೆ ಅ- ಕಾಡಿಗೆಯ ರಾಶಿಯಂತೆ ಕಪ್ಪಾದ ಕಾಲ ಪರ್ವತವನ್ನು, ಬ್ರಹ್ಮತುಂಗವೆಂಬ ಬೆಟ್ಟವನ್ನು, ಬೇರೆ ಹಲವು ನದಿಗಳನ್ನು, ದೇಶಗಳನ್ನು ನೋಡುತ್ತಾ ಹೋದನು. ಅದಕ್ಕೆ ಮುಂದೆ ಉನ್ನತವಾದ ಶತಶೃಂಗ ಪರ್ವತವನ್ನು, ಶರಿಯಾತಿ ವನವನ್ನು, ಪವಿತ್ರಗಳಾದ ಅಶ್ವಶಿರಸ್ಸು ಮತ್ತು ಅಥರ್ವಣವೆಂಬ ಸ್ಥಾನಗಳನ್ನು ನೋಡಿದನು. ಅದಕ್ಕೆ ಮುಂದೆ ವೃಷದಂಶವೆಂಬ ಬೆಟ್ಟವನ್ನು, ಮಹಾಮಂದರಗಿರಿಯನ್ನು, ಅಲ್ಲಿ ನೆರೆದಿದ್ದ ಕಿನ್ನರರ ಮತ್ತು ಅಪ್ಸರಸ್ಸುಗಳ ಸಮೂಹವನ್ನು ನೋಡುತ್ತಾ ಹೋದನು. ಗಿರಿ ನದಿಗಳಿಂದಲೂ ಸುವರ್ಣ ಧಾತುಗಳಿಂದಲೂ ಅಲ್ಲಲ್ಲಿ ಪಟ್ಟಣಗಳ ಸಾಲಿನಿಂದಲೂ ಕೂಡಿ ಚಂದ್ರ ರಶ್ಮಿಯಂತೆ ಕಾಂತಿ ವಿಶಿಷ್ಟವಾದ ಭೂಭಾಗವನ್ನು, ಅದ್ಭುತಾಕಾರವುಳ್ಳ ಸಮುದ್ರವನ್ನು, ಗನಿಗಳಿಂದ ತುಂಬಿದ ಪ್ರದೇಶಗಳನ್ನು ನೋಡುತ್ತಾ ಹೋದನು. ಹೀಗೆ ಅರ್ಜುನನು ಆಕಾಶವನ್ನು, ಸ್ವರ್ಗವನ್ನು, ಭೂಭಾಗಗಳನ್ನು, ವಿಷ್ಣು ಪದವೆಂಬ ಸ್ಥಾನ ವಿಶೇಷವನ್ನು ಆಶ್ಚರ್ಯಪರವಶನಾಗಿ ನೋಡುತ್ತಾ ವೇಗದಿಂದ ಮುಂದೆ ಸಾಗಿ ಅಲ್ಲಿಂದಾಚೆಗೆ ಸೂರ್ಯಾಗ್ನಿ ಚಂದ್ರರ ಮತ್ತು ಗ್ರಹ ನಕ್ಷತ್ರಗಳ ಕಾಂತಿಯಿಂದ ಜ್ವಲಿಸುವಂತಿರುವ ಒಂದು ಪರ್ವತವನ್ನು ಕಂಡನು. ಆ ಬೆಟ್ಟದ ಸಮೀಪಕ್ಕೆ ಹೋದೊಡನೆ ಆ ಬೆಟ್ಟದ ಶಿಖರದಲ್ಲಿ ತಪೋನಿರತನಾಗಿ ಕುಳಿತಿದ್ದ ವೃಷಭಧ್ವಜನನ್ನು ಕಂಡನು. ಅವನು ಸಹಸ್ರ ಸೂರ್ಯ ತೇಜಸ್ಸಿನಿಂದ ಬೆಳಗುತ್ತಾ ತ್ರಿಶೂಲಪಾಣಿಯಾಗಿ ಜಡೆಯನ್ನು ಬೆಳೆಸಿ ಕೃಷ್ಣಾರ್ಜುನವನ್ನು ನಾರುಮಡಿಯನ್ನು ಹೊದೆದು ಸಹಸ್ರ ನೇತ್ರನಾಗಿ ಪಾರ್ವತಿ ಸಮೇತನಾಗಿ ಭೂತಗಣಗಳಿಂದ ಪರಿವೃತನಾಗಿರುವನು. ಹಾಸ್ಯಲಾಸ್ಯಗಳೊಡನೆಯೂ ಗೀತವಾದ್ಯನಾದಗಳೊಡನೆಯೂ ಆಗಾಗ ಅಟ್ಟಹಾಸ ಮಾಡಿ ನರ್ತಿಸುವನು. ಅತ್ತಿತ್ತ ಸಂಚರಿಸುವನು, ಭುಜಗಳನ್ನು ತಟ್ಟುವನು, ಸಿಂಹನಾದಗಳನ್ನು ಮಾಡುವನು. ಬ್ರಹ್ಮವಾದಿಗಳಾದ ಋಷಿಗಳು ಸುತ್ತಲೂ ಪುಣ್ಯ ಧೂಪಗಳನ್ನು ಉರಿಸಿ ದಿವ್ಯ ಸ್ತುತಿಗಳಿಂದ ಸ್ತುತಿಸುವರು. ಸರ್ವಭೂತ ರಕ್ಷಕನು, ಈಶ್ವರನು, ಪರಬ್ರಹ್ಮನೂ ಆದ ಆ ಶಿವನನ್ನು ಕಂಡೊಡನೆ ಶ್ರೀಕೃಷ್ಣನು ಪಾರ್ಥ ಸಮೇತನಾಗಿ ಕೆಳಕ್ಕಿಳಿದು ತಲೆ ತಗ್ಗಿಸಿ ವೇದ ಮಂತ್ರಗಳಿಂದ ಸ್ತುತಿಸಿದನು. ಲೋಕಕ್ಕೆಲ್ಲ ಆದಿಕಾರಣನು, ವಿಶ್ವಕರ್ಮ ಸ್ವರೂಪಿಯು, ಜನ್ಮರಹಿತನು, ಜಗದೀಶನು, ನಿರ್ವಿಕಾರನು, ಮನಸ್ಸಿನ ಪ್ರವೃತ್ತಿ ನಿವೃತ್ತಿಗಳಿಗೆ ಕಾರಣಭೂತನು, ವಾಯುವಾಕಾಶ ತೇಜಸ್ವರೂಪನು, ಮೇಘಗಳಿಗೂ ಭೂಮಿಗೂ ಸೃಷ್ಟಿಕರ್ತನು, ದೇವಾಸುರ ಯಕ್ಷ ಮಾನವರಿಗೆಲ್ಲ ನಿಯಾಮಕನು, ಯೋಗಗಳಿಗೆಲ್ಲ ಉತ್ತಮ ಸ್ಥಾನನು, ಬ್ರಹ್ಮಜ್ಞಾನಿಗಳಿಗೆ ನಿಧಿಯು, ಚರಾಚರ ಪ್ರಪಂಚದ ಸೃಷ್ಟಿ ಸಂಹಾರಕನು, ಮೃತ್ಯು ರೂಪವಾದ ಕೋಪವುಳ್ಳವನು, ಮಹಾತ್ಮನು, ಇಂದ್ರ ಸೂರ್ಯ ತೇಜಸ್ಸುಳ್ಳವನು ಆದ ಆ ಪರಮಶಿವನನ್ನು ಕಂಡು ಕೃಷ್ಣಾರ್ಜುನರಿಬ್ಬರು ತಮ್ಮ ತ್ರಿಕರಣಗಳಿಂದಲೂ ಅವನನ್ನು ವಂದಿಸಿದರು. ಅಧ್ಯಾತ್ಮ ಸ್ವರೂಪವನ್ನು ಬಯಸತಕ್ಕ ವಿದ್ವಾಂಸರು ಯಾವನನ್ನು ಭಜಿಸುವರೋ ಅಂತಹ ಕಾರಣ ಸ್ವರೂಪಿಯಾದ ಆ ಶಿವನನ್ನು ಇಬ್ಬರು ಶರಣು ಹೊಂದಿದರು. ಅರ್ಜುನನು ಬಾರಿ ಬಾರಿಗೂ ಅವನಿಗೆ ನಮಸ್ಕರಿಸಿದನು. ಲೋಕಶರಣ್ಯನು, ಪರಮೇಶ್ವರನು, ಜಗನ್ನಿಯಾಮಕನು ಆದ ಆ ಪರಮ ಶಿವನೇ ಸಮಸ್ತ ಭೂತಗಳಿಗೆ ಆದಿ ಎಂಬುದನ್ನು, ಭೂತ ಭವಿಷ್ಯದ್ ವರ್ತಮಾನಗಳಿಗೆಲ್ಲ ಉತ್ಪತ್ತಿ ಸ್ಥಾನನೆಂದು ತಿಳಿದು ಅರ್ಜುನನು ಕೃಷ್ಣ ಸಮೇತನಾಗಿ ನಮಸ್ಕರಿಸಿದ ಮೇಲೆ ರುದ್ರನು ಅವರಿಬ್ಬರನ್ನು ನರನಾರಾಯಣರೆಂಬುದನ್ನು ತಿಳಿದು ಪ್ರಸನ್ನ ಮನಸ್ಕನಾಗಿ ನಗುಮುಖದಿಂದ ಹೀಗೆಂದನು: ಎಲೈ ಪುರುಷ ಶ್ರೇಷ್ಠರೇ, ನಿಮಗೆ ಸ್ವಾಗತವು. ಹೇಳಿರಿ, ಶ್ರಮ ಪರಿಹಾರ ಮಾಡಿಕೊಳ್ಳಿರಿ. ನಿಮ್ಮ ಉದ್ದೇಶವೇನು? ಬೇಗನೆ ಹೇಳಿರಿ. ನೀವು ಬಂದ ಕಾರ್ಯವನ್ನು ನಡೆಸಿಕೊಡುವೆನು. ನಿಮಗೆ ಶ್ರೇಯಸ್ಕರವಾದುದನ್ನೆಲ್ಲ ಕೈಗೂಡಿಸುವೆನು ಎಂದನು. ಈ ಮಾತನ್ನು ಕೇಳಿದ ಮೇಲೆ ಕೃಷ್ಣಾರ್ಜುನರಿಬ್ಬರು ರುದ್ರನ ಮುಂದೆ ಭಕ್ತಿಯಿಂದ ಕೈಜೋಡಿಸಿ ದಿವ್ಯ ಸ್ತುತಿಗಳಿಂದ ಅವನನ್ನು ಸ್ತುತಿಸಿದರು. ದೇವ, ಭವನು, ಶರ್ವನು, ರುದ್ರನು, ವರಪ್ರದನು, ಪಶುಪತಿಯು, ಉಗ್ರನು, ಕಪರ್ದಿಯು ಆದ ನಿನಗೆ ನಮಸ್ಕಾರವು. ಮಹಾದೇವನು, ತ್ರಿನೇತ್ರನು, ಭೀಮಸ್ವರೂಪನು, ಶಾಂತಿರೂಪನು ಆದ ನಿನಗೆ ನಮಸ್ಕಾರವು. ಈಶ್ವರನು, ದಕ್ಷಯಾಗ ಧ್ವಂಸಿಯು, ಅಂಧಕ ಸಂಹಾರಿಯು, ಷಣ್ಮುಖ ಪಿತನು, ನೀಲಕಂಠನು, ಸೃಷ್ಟಿಕರ್ತನು ಆದ ನಿನಗೆ ನಮಸ್ಕಾರವು. ಪಿನಾಕವೆಂಬ ಧನುಸ್ಸನ್ನು ಧರಿಸಿದವನು, ಹವಿಸ್ಸಿಗೆ ಅರ್ಹನು, ಸತ್ಯ ಸ್ವರೂಪನು, ಸರ್ವವ್ಯಾಪಿಯೂ ಆದ ನಿನಗೆ ನಮಸ್ಕಾರವು. ಲೋಹಿತ ವರ್ಣನು, ಧೂಮ್ರವರ್ಣನು, ವ್ಯಾಧರೂಪಧಾರಿಯು, ಪ್ರಾಣಿಗಳಿಗೆಲ್ಲ ಉತ್ತಮನು, ನೀಲಕೇಶನು, ಶೂಲಧಾರಿಯು, ದಿವ್ಯ ಚಕ್ಷಸ್ಸುಳ್ಳವನು, ಯಜಮಾನ ಸ್ವರೂಪನು, ರಕ್ಷಕನು, ತ್ರಿನೇತ್ರನು, ಅಗ್ನಿಯಲ್ಲಿ ರೇತಸ್ಸನ್ನಿಟ್ಟವನು ಆದ ನಿನಗೆ ನಮಸ್ಕಾರವು. ಅಚಿಂತ್ಮನು, ಅಂಬಿಕಾಪತಿಯು, ಸಮಸ್ತ ದೇವತೆಗಳಿಂದ ಸ್ತುತಿಸಲ್ಪಟ್ಟವನು, ವೃಷಭಧ್ವಜನು, ದೀಕ್ಷಿತನು, ಊರ್ಧ್ವ ತೇಜಸ್ಸು, ಜಲದಲ್ಲಿ ತಪಸ್ಸು ಮಾಡತಕ್ಕವನು, ಬ್ರಾಹ್ಮಣ ಪ್ರಿಯನು, ಅಜಿತನು, ವಿಶ್ವಾತ್ಮಕನು, ವಿಶ್ವಸೃಷ್ಟಿಕರ್ತನು, ವಿಶ್ವವ್ಯಾಪಿಯು ಆದ ನಿನಗೆ ನಮಸ್ಕಾರವು. ಲೋಕಸೇವ್ಯನು, ಭೂತಪತಿಯು ಆದ ನಿನಗೆ ಬಾರಿ ಬಾರಿಗೂ ನಮಸ್ಕಾರವು.
ಬ್ರಾಹ್ಮಣರನ್ನೇ ಮುಖವಾಗಿ ಉಳ್ಳವನು, ಸರ್ವಸ್ವರೂಪಿಯು, ಮಂಗಳಕರನು, ಮಂಗಳ ಸ್ವರೂಪಿಯು ಆದ ನಿನಗೆ ನಮಸ್ಕಾರವು. ವಾಕ್ಕುಗಳಿಗೆಲ್ಲ ಅಧಿಪತಿಯು, ಪ್ರಜೆಗಳಿಗೆಲ್ಲ ಪ್ರಭುವು ಆದ ನಿನಗೆ ನಮಸ್ಕಾರವು. ಪ್ರಾಣಿಗಳಿಗೆ ಪ್ರಾಪ್ಯ ಸ್ಥಾನವು, ಪ್ರಾಣಿಗಳಿಂದ ಆಶಿಸಲ್ಪಡತಕ್ಕವನು, ಸ್ತೋತ್ರಾರ್ಹನು, ಆರ್ಯನು ಆದ ನಿನಗೆ ಸದಾ ನಮಸ್ಕಾರವು. ದೇವದೇವನು, ಮಹಾಭೂತಗಳನ್ನು ಧರಿಸಿರತಕ್ಕವನು ಆದ ನಿನಗೆ ನಮಸ್ಕಾರವು. ವಿಶ್ವಪತಿಯು, ಪದಾತಿಗಳಾದ ಯುದ್ಧವೀರರಿಗೆಲ್ಲ ಅಧಿಪತಿಯು ಆದ ನಿನಗೆ ನಮಸ್ಕಾರವು. ಮಹತ್ತಿಗೂ ಪ್ರಭುವಾದ ನಿನಗೆ ನಮಸ್ಕಾರವು. ಸಹಸ್ರ ಶಿರಸ್ಸು, ಸಹಸ್ರ ಭುಜಗಳು ಉಳ್ಳ ಮೃತ್ಯು ಸ್ವರೂಪನು, ಸಹಸ್ರ ನೇತ್ರನು, ಸಹಸ್ರ ಪಾದನು, ಅಸಂಖ್ಯೇಯ ಕರ್ಮನು ಆದ ನಿನಗೆ ನಮಸ್ಕಾರವು. ಹಿರಣ್ಯವರ್ಣನು, ಹಿರಣ್ಯ ಕವಚನು ಆದ ನಿನಗೆ ನಮಸ್ಕಾರವು. ಭಕ್ತ ದಯಾಪರನಾದ ನಿನಗೆ ನಿತ್ಯ ನಮಸ್ಕಾರವು. ನಿನ್ನಿಂದ ನಮ್ಮ ಕೋರಿಕೆಯು ಕೈಗೂಡಲಿ ಎಂದರು. ಓ ಧೃತರಾಷ್ಟ್ರ ಮಹಾರಾಜ, ಹೀಗೆ ಕೃಷ್ಣಾರ್ಜುನರಿಬ್ಬರು ಪಾಶುಪತಾಸ್ತ್ರ ಲಾಭಕ್ಕಾಗಿ ಮಹಾದೇವನನ್ನು ಸ್ತುತಿಸಿ ಅವನನ್ನು ಪ್ರಸನ್ನನನ್ನಾಗಿ ಮಾಡಿಕೊಂಡರು. ಇದು 80ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.